ಕಾಲದಲ್ಲಿ ಒಂದು ಊರಿನಲ್ಲಿ ಶಿವ ಎಂಬ ಒಬ್ಬ ಯುವಕನಿದ್ದ. ಅವನು ಯಾವಾಗಲೂ ಅವನ ಜೀವನ ನೆನೆಸಿಕೊಂಡು ನಿರಾಸೆಯಿಂದ ಬದುಕುತ್ತಿದ್ದ. ಯಾಕಂದ್ರೆ ಅವನಿಗೆ ವಯಸ್ಸಾಗಿದ್ದರೂ ಕೂಡ ಯಾವ ಕೆಲಸ ಮಾಡೋಕ್ಕೂ ಇಷ್ಟವಿರಲಿಲ್ಲ. ಮನೆಯಲ್ಲಿ ತಂದೆ ತಾಯಿ ಕೂಡ ಇಷ್ಟೊಂದು ವಯಸ್ಸಾಗಿದೆ, ಯಾವ ಕೆಲಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಎಂದು ಅವನನ್ನು ಬೈಯುತ್ತಿದ್ದರು. ಹೊರಗಡೆ ಜನರು ಕೂಡ ಅವನನ್ನು ಹೀಯಾಳಿಸುತ್ತಿದ್ದರು. ಇದರಿಂದ ಅವನಿಗೆ ಹೊರಗಡೆ ಹೋಗೋಕ್ಕೂ ನಾಚಿಕೆಯಾಗುತ್ತಿತ್ತು. ನನ್ನ ಹೆತ್ತ ತಂದೆ ತಾಯಿಗಳೇ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ ಮೇಲೆ ನಾನು ಯಾರಿಗಾಗಿ ಬದುಕಬೇಕು ಅಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಕೆರೆಯ ಹತ್ತಿರ ಹೊರಟಿರುವಾಗ ಅಲ್ಲೊಬ್ಬ ಸನ್ಯಾಸಿ ಕೆಲವು ಶಿಷ್ಯಂದಿರಿಗೆ ಏನನ್ನೋ ಬೋಧಿಸುತ್ತಿದ್ದರು. ಸಾಯುವ ಮುಂಚೆ ಕೆಲವು ಒಳ್ಳೆ ವಿಷಯಗಳನ್ನು ಕೇಳಿ ಸಾಯೋಣ ಅಂದುಕೊಂಡು ಸನ್ಯಾಸಿಯ ಹತ್ತಿರ ಹೋಗಿ ನಿಂತುಕೊಂಡ. ಆ ಸನ್ಯಾಸಿ ಅವರ ಶಿಷ್ಯಂದಿರೊಂದಿಗೆ, ನೋಡಿ ಮಕ್ಕಳೇ, ಮನುಷ್ಯರಿಗೆ ಉಂಟಾಗುವ ದುಃಖ ಒಂದು ಗುರುವಿನಂತೆ. ಅದು ಜೀವನದಲ್ಲಿ ಹೇಗಿರಬೇಕು, ಹೇಗಿರಬಾರದು ಎಂಬುದನ್ನು ಕಲಿಸಿಕೊಡುತ್ತದೆ. ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಕಲಿಸುತ್ತದೆ. ನಾವು ಮನಸ್ಸು ಮಾಡಿದರೆ ದುಃಖದಿಂದ ಏನನ್ನು ಬೇಕಾದರೂ ಕಲಿತುಕೊಳ್ಳಬಹುದು, ಅಥವಾ ಅದೇ ದುಃಖದಿಂದ ಅಳುತ್ತಾ ನೋವು ತಿನ್ನುತ್ತಾ ಬದುಕಬಹುದು ಎಂದು ಹೇಳಿದರು. ಅದನ್ನು ಕೇಳಿಸಿಕೊಂಡ ಶಿವ ಗುರುಗಳ ಹತ್ತಿರ ಬಂದು, ಗುರುಗಳೇ, ನೀವು ನಿಮ್ಮ ಶಿಷ್ಯಂದಿರಿಗೆ ಹೇಳಿದ್ದು ಸುಳ್ಳು. ದುಃಖ ನಮಗೆ ಏನನ್ನು ಕಲಿಸುವುದಿಲ್ಲ, ಬರೀ ನೋವು ಮಾತ್ರ ಕೊಡುತ್ತದೆ. ದುಃಖದಿಂದ ಮನಸ್ಸಿಗೆ ಉಂಟಾಗುವ ನೋವು ಶಾಶ್ವತ. ಆ ದುಃಖ ಯಾವ ರೀತಿ ಇರುತ್ತದೆ ಅಂದ್ರೆ, ನಿನಗೆ ಜೀವನದಲ್ಲಿ ಇನ್ನೇನೂ ಉಳಿದಿಲ್ಲ ಎಂದು ನಮಗೆ ತೋರಿಸುವಂತಿರುತ್ತದೆ. ಜೀವನ ಶೂನ್ಯವಾಗಿ ಬದಲಾಗುತ್ತದೆ. ಅದು ಹೇಗಿರುತ್ತದೆ ಎಂದು ಅದನ್ನು ನಿರಂತರ ಅನುಭವಿಸುವ ನನ್ನಂತವರಿಗೆ ಮಾತ್ರವೇ ಗೊತ್ತಿರುತ್ತದೆ. ಸಾವು ಕೂಡ ದುಃಖದ ಮುಂದೆ ಚಿಕ್ಕದಾಗಿ ಕಾಣಿಸುತ್ತದೆ ಎಂದು ಹೇಳಿದ. ಆಗ ಸನ್ಯಾಸಿ, ಕುಮಾರ, ಅಷ್ಟೊಂದು ದುಃಖ ನಿನಗೇಕೆ ಉಂಟಾಗುತ್ತಿದೆ ಎಂದು ಕೇಳಿದರು. ಆಗ ಶಿವ ಅವನ ಸಮಸ್ಯೆಯೆಲ್ಲ ಗುರುಗಳಿಗೆ ಹೇಳಿ, ಗುರುಗಳೇ, ನನ್ನ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಹತ್ತಿರ ಇಲ್ಲ ಬಿಡಿ ಎಂದು ಹೇಳಿದ. ಆಗ ಆ ಸನ್ಯಾಸಿ, ನೋಡಪ್ಪ, ನಿನ್ನದು ನಿಜಕ್ಕೆ ದುಃಖವೇ ಅಲ್ಲ, ಹಾಗಾಗಿ ಇದಕ್ಕೆ ಪರಿಹಾರ ಬೇಕಿಲ್ಲ. ನಿನಗೆ ನಿಜವಾದ ದುಃಖ ಉಂಟಾದಾಗ ನನ್ನ ಹತ್ತಿರ ಬಾ, ಖಂಡಿತ ನಿನಗೆ ಪರಿಹಾರ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಅದನ್ನು ಕೇಳಿದ ಶಿವ, ಇದೇನಿದು, ನಾನು ಇಷ್ಟೊಂದು ದುಃಖ ಪಡುತ್ತಿದ್ದರೆ ಈ ಸಾಧು ನಿನ್ನದು ದುಃಖವೇ ಅಲ್ಲ ಎಂದು ಹೇಳಿ ಹೊರಟು ಹೋದರು. ಆದರೂ ಹೆತ್ತ ತಂದೆ ತಾಯಿಗಳೇ ನನ್ನ ದುಃಖ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ ಮೇಲೆ ಈ ಸಾಧುವಿಗೆ ಎಲ್ಲಿಂದ ಅರ್ಥವಾಗಬೇಕು ಅಂದುಕೊಂಡ. ಇಷ್ಟು ಹೊತ್ತು ಸಾಧು ಹತ್ತಿರ ಮಾತನಾಡಿದ ಶಿವ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಕೈಬಿಟ್ಟ. ಅವನು ತನ್ನ ಮನಸ್ಸಿನಲ್ಲಿ, ನನ್ನ ಸಮಸ್ಯೆಗಳು, ನನ್ನ ದುಃಖ ಹೇಗೋ ಹೋಗಲ್ಲ, ಆದರೆ ನಾನು ಸತ್ತರೆ ಒಬ್ಬರು ಕೂಡ ನನ್ನನ್ನು ನೆನಪಿಟ್ಟುಕೊಳ್ಳಲ್ಲ. ಇದಕ್ಕಿಂತ ನೀಚವಾದ ಬದುಕು ಮತ್ತೊಂದಿಲ್ಲ. ನಾನು ಯಾವುದೋ ಒಂದು ವ್ಯಾಪಾರ ಶುರು ಮಾಡುತ್ತೀನಿ. ಆಗ ನಾನು ಸತ್ತು ಹೋದರೆ ಈ ಅಂಗಡಿಯ ಮಾಲೀಕ ಸತ್ತು ಹೋದ ಅಂತಲಾದರೂ ಜನ ನನ್ನನ್ನು ನೆನಪಿಟ್ಟುಕೊಳ್ಳುತ್ತಾರೆ ಅಂದುಕೊಂಡು ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಿದ ಶಿವ. ಆದರೆ ವ್ಯಾಪಾರ ಮಾತ್ರ ಆಗುತ್ತಿರಲಿಲ್ಲ. ಅವನ ತಂದೆ ತಾಯಿ ಮಾತ್ರ ಇಷ್ಟು ವರ್ಷಗಳ ನಂತರವಾದರೂ ನಮ್ಮ ಮಗನಿಗೆ ಬುದ್ಧಿ ಬಂತಲ್ಲ ಎಂದು ತುಂಬಾ ಸಂತೋಷಪಟ್ಟರು. ನಿಧಾನವಾಗಿ ವ್ಯಾಪಾರದಲ್ಲಿ ಲಾಭ ಬರೋಕೆ ಶುರುವಾಯಿತು. ಆ ಲಾಭದಿಂದ ಶಿವ ಹೊಸ ಹೊಸ ವ್ಯಾಪಾರಗಳನ್ನು ಶುರು ಮಾಡಿದ. ಕೇವಲ 2 ವರ್ಷದಲ್ಲಿ ಆ ಊರಿನಲ್ಲೇ ದೊಡ್ಡ ವ್ಯಾಪಾರಿಗಳ ಪಟ್ಟಿಯಲ್ಲಿ ಸೇರಿಕೊಂಡ. ಇದಕ್ಕೂ ಮುಂಚೆ ಅವನನ್ನು ಹೀಯಾಳಿಸಿದವರೇ ಈಗ ಅವನ ಕೈ ಕೆಳಗಡೆ ಕೆಲಸ ಮಾಡುತ್ತಿದ್ದರು. ದಿನೇ ದಿನೇ ಅವನ ಸ್ನೇಹಿತರ ಸಂಖ್ಯೆ ಕೂಡ ಬೆಳೆಯುತ್ತಿತ್ತು. ಒಂದು ದಿನ ಅವನ ಸ್ನೇಹಿತರು, ಶಿವ, ನೋಡು, ನೀನು ತುಂಬಾನೇ ಬುದ್ಧಿವಂತ, ಇನ್ನೂ ಹೆಚ್ಚು ಲಾಭ ಬರುವ ವ್ಯಾಪಾರಗಳನ್ನು ಶುರು ಮಾಡು. ಆಗ ನಿನ್ನ ಹತ್ತಿರ ಇರುವ ಹಣ ಹೆಚ್ಚಾಗುತ್ತದೆ.
ನೀನು ಈ ಊರಿಗೆ ದೊಡ್ಡ ಶ್ರೀಮಂತನಾಗುತ್ತೀಯ. ಆಗ ಮಹಾರಾಜರು ಕೂಡ ನಿನ್ನ ಜೊತೆ ಸ್ನೇಹ ಮಾಡುತ್ತಾರೆ ಎಂದು ಸಲಹೆ ಕೊಟ್ಟರು. ಸ್ನೇಹಿತರ ಮಾತು ಶಿವ ತಲೆಯಲ್ಲಿ ಉಳಿದು ಹೋಯಿತು. ಈ ಪ್ರಪಂಚದಲ್ಲಿ ದುಡ್ಡಿದ್ದರೆ ಮಾತ್ರ ಬೆಲೆ ಕೊಡುತ್ತಾರೆ. ನಾನು ಮಹಾರಾಜರ ಸ್ನೇಹ ಖಂಡಿತ ಮಾಡಬೇಕು ಅಂದುಕೊಂಡು ಅಧಿಕ ಬಡ್ಡಿಗೆ ಎಲ್ಲೆಲ್ಲಿಂದಲೋ ಸಾಲವನ್ನು ತಂದುಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಕೊಡುವ ವ್ಯಾಪಾರ ಶುರು ಮಾಡಿದ. ಹಾಕಿರುವ ಬಂಡವಾಳಕ್ಕೆ ಸಾಲ ತೀರಿಸುವುದಕ್ಕೆ, ಹೆಚ್ಚು ಹಣ ಸಂಪಾದನೆ ಮಾಡುವುದಕ್ಕಾಗಿ ಪದಾರ್ಥಗಳನ್ನು ನಕಲಿ ಮಾಡಿ ವ್ಯಾಪಾರ ಮಾಡುತ್ತಿದ್ದ. ಅಂದಿನಿಂದ ಅವನ ಸ್ನೇಹಿತರು ಏನು ಹೇಳುತ್ತಾರೋ ಅದನ್ನೇ ಮಾಡಲು ಶುರು ಮಾಡಿದ. ಹಣದ ಮೋಹದಲ್ಲಿ ಬಿದ್ದು ನ್ಯಾಯ ನೀತಿ ಬಿಟ್ಟು ಅವನ ಸುಖದ ಬಗ್ಗೆ ಆಲೋಚನೆ ಕೂಡ ಬಿಟ್ಟು ಬಿಟ್ಟ. ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ. ಅವನ ಹತ್ತಿರ ಬೇಕಾದಷ್ಟು ಹಣ ಇದ್ದರೂ ನೆಮ್ಮದಿ ಇರಲಿಲ್ಲ. ಜನರಿಗೆ ಮೋಸ ಮಾಡುತ್ತಿದ್ದೀನಿ ಎಂಬ ಭಾವನೆ ಒಳಗೊಳಗೆ ಅವನನ್ನು ಕಾಡುತ್ತಿತ್ತು. ಅವನ ಹತ್ತಿರ ಏನೂ ಇಲ್ಲದಿರುವಾಗಲೂ ಸುಖ ಸಂತೋಷ ಇರಲಿಲ್ಲ. ಈಗ ಎಲ್ಲ ಇದ್ದರೂ ಸುಖ ಸಂತೋಷ ಇಲ್ಲ. ಆಗ ಅವನಿಗೆ ಇದಕ್ಕೂ ಮುಂಚೆ ನಿಜವಾದ ದುಃಖ ಉಂಟಾದಾಗ ನನ್ನನ್ನು ಭೇಟಿಯಾಗು ಎಂದು ಹೇಳಿದ ಸನ್ಯಾಸಿ ನೆನಪಾದರು. ಹಾಗಾಗಿ ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋದ. ಗುರುಗಳೇ, ಇದಕ್ಕೂ ಮುಂಚೆ ನನ್ನ ಹತ್ತಿರ ಏನೂ ಇರಲಿಲ್ಲ. ಆಗ ನನಗೆ ಸುಖ ಸಂತೋಷ ಇರಲಿಲ್ಲ. ಆದರೆ ಈಗ ನನ್ನ ಹತ್ತಿರ ಎಲ್ಲವೂ ಇದೆ. ಆದರೂ ಕೂಡ ಸುಖ ಸಂತೋಷ ಇಲ್ಲ. ಈಗಲಾದರೂ ನನ್ನ ದುಃಖಕ್ಕೆ ಪರಿಹಾರ ಕೊಡಿ ಎಂದು ಕೇಳಿದ. ಆಗ ಆ ಸನ್ಯಾಸಿ, ಕುಮಾರ, ಆಗಲೂ ನೀನು ದುಃಖದಲ್ಲೇ ಇದ್ದೆ, ಈಗಲೂ ನೀನು ದುಃಖದಲ್ಲೇ ಇದ್ದೀಯ. ನಿನಗೆ ಮೊದಲು ದುಃಖ ಉಂಟಾದಾಗ ನೀನೇನನ್ನು ಕಲಿತುಕೊಂಡೆಯೋ ಹೇಳು ಎಂದು ಕೇಳಿದರು. ಗುರುಗಳೇ, ಯಾವ ವಿಷಯವನ್ನೇ ಆಗಲಿ ಯೋಚಿಸುತ್ತಾ ಕುಳಿತುಕೊಂಡರೆ ಅದನ್ನು ಸಾಧಿಸಲು ಆಗದು. ಏನನ್ನಾದರೂ ಸಾಧಿಸಲು ಕೆಲಸ ಮಾಡಬೇಕು. ಬರೀ ಕೆಲಸ ಮಾತ್ರ ಮಾಡುವುದಲ್ಲದೆ ಆ ಕೆಲಸದಲ್ಲಿ ಎಷ್ಟೇ ವಿಘ್ನಗಳು ಬಂದರೂ ಅದನ್ನೆಲ್ಲ ಎದುರಿಸಿ ನಮ್ಮ ಗುರಿ ತಲುಪಬೇಕು. ಈ ಪ್ರಪಂಚದಲ್ಲಿರುವ ಜನರು ಚೆನ್ನಾಗಿ ದುಡ್ಡಿರುವವರನ್ನು, ಏನಾದರೂ ದೊಡ್ಡ ಸಾಧನೆ ಮಾಡಿದವರನ್ನು ಮಾತ್ರ ಗೌರವಿಸುತ್ತಾರೆ. ಅದೇ ಒಬ್ಬ ಬಡವ ಎಷ್ಟು ಒಳ್ಳೆಯವನಾದರೂ ಅವನನ್ನು ಒಬ್ಬ ಮನುಷ್ಯನಂತೆಯೂ ನೋಡುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ನಾನು ಚೆನ್ನಾಗಿ ಹಣ ಸಂಪಾದನೆ ಮಾಡಿದ ಮೇಲೆ ತಿಳಿದುಕೊಂಡೆ ಎಂದು ಹೇಳಿದ. ಆಗ ಆ ಸನ್ಯಾಸಿ, ನೋಡಪ್ಪ, ನಿನಗೆ ಈಗ ಉಂಟಾಗಿರುವುದು ಕೂಡ ನಿಜವಾದ ದುಃಖವಲ್ಲ. ನಿಜವಾದ ದುಃಖ ಉಂಟಾದಾಗ ನನ್ನ ಹತ್ತಿರ ಬಾ, ಪರಿಹಾರ ಕೊಡುತ್ತೇನೆ ಅಂದರು. ಆಗ ಶಿವ, ಗುರುಗಳೇ, ಈಗ ನಾನು ಅನುಭವಿಸುತ್ತಿರುವುದು ಕೂಡ ನಿಜವಾದ ದುಃಖ ಅಲ್ಲವಾ? ಹಾಗಾದರೆ ನಿಜವಾದ ದುಃಖ ಅಂದರೆ ಏನು ಎಂದು ಕೇಳಿದ. ಆ ಪ್ರಶ್ನೆಗೆ ಗುರುಗಳು ಉತ್ತರಿಸಲಿಲ್ಲ. ದುಡ್ಡು ಕೊಟ್ಟರೆ ಈ ಸನ್ಯಾಸಿ ಬಾಯಿ ಬಿಡುತ್ತಾರೆ ಅಂದುಕೊಂಡು ಶಿವ ಒಂದಷ್ಟು ಚಿನ್ನದ ನಾಣ್ಯಗಳನ್ನು ಸನ್ಯಾಸಿಗೆ ಕೊಟ್ಟ. ಆದರೆ ಅವರು ಅದನ್ನು ಮುಟ್ಟದೆ, ನೋಡಪ್ಪ, ನನಗೆ ಹಣದ ಅಗತ್ಯ ಇಲ್ಲ, ಅದು ಬರುವುದು ಕೂಡ ಇಲ್ಲ. ನೀನು ಈ ಚಿನ್ನದ ನಾಣ್ಯಗಳನ್ನು ಇಲ್ಲಿರುವ ಮರದ ಕೆಳಗೆ ಗುಣಿ ತೆಗೆದು ಅದರೊಳಗೆ ಇಟ್ಟು ಹೋಗು ಎಂದು ಹೇಳಿದರು. ಶಿವ ಅದೇ ರೀತಿ ಮಾಡಿ ಅಲ್ಲಿಂದ ಹೋದ. ಶಿವ ನಕಲಿ ಪದಾರ್ಥಗಳನ್ನು ಮಾರುತ್ತಿರುವುದು ಜನರಿಗೆ ತಿಳಿದು ಹೋದ ಕಾರಣ ಅವನ ವ್ಯಾಪಾರದಲ್ಲಿ ಭಾರೀ ನಷ್ಟ ಉಂಟಾಯಿತು. ಇದರಿಂದ ಅವನ ಹತ್ತಿರ ಇದ್ದ ಹಣವೆಲ್ಲ ನಿಧಾನವಾಗಿ ಕರಗಿತು. ಬರೀ ಸಾಲ ಮಾತ್ರ ಉಳಿದಿತ್ತು. ಆದರೂ ಕೂಡ ಶಿವ ಮಾತ್ರ ಕುಗ್ಗದೆ ಧೈರ್ಯವಾಗಿದ್ದ. ಯಾಕಂದ್ರೆ ಅವನಿಗೆ ಸಾಲ ಕೊಟ್ಟವರೆಲ್ಲ ಅವನ ಪ್ರಾಣ ಸ್ನೇಹಿತರು. ಈಗ ಅವನಿಗೆ ಕಷ್ಟ ಬಂದಿರುವುದು ಅವರಿಗೆ ಅರ್ಥವಾಗುತ್ತದೆ. ಹಾಗಾಗಿ ಸಾಲ ಕೇಳುವುದಿಲ್ಲ ಅಂದುಕೊಂಡ. ಆದರೆ ಅವನ ನಂಬಿಕೆ ಸುಳ್ಳಾಯಿತು. ಅವನ ಪ್ರಾಣ ಸ್ನೇಹಿತರೇ ಹಣಕ್ಕಾಗಿ ಅವನನ್ನು ಪೀಡಿಸಲು ಶುರು ಮಾಡಿದರು. ಅವರು ಒಂದು ಸಮಯ ಹೇಳಿ, ಅಷ್ಟರೊಳಗೆ ಹಣ ಕೊಡದಿದ್ದರೆ ನಿನ್ನನ್ನು, ನಿನ್ನ ತಂದೆ ತಾಯಿಯನ್ನು ಕೊಂದು ಬಿಡುತ್ತೇವೆ ಎಂದು
ಬೆದರಿಕೆ ಕೂಡ ಹಾಕಿದರು. ಅವನ ಸ್ನೇಹಿತರು, ಬಂಧುಗಳು ಕೂಡ ಅವನ ಜೊತೆ ಮಾತನಾಡುವುದು ನಿಲ್ಲಿಸಿಬಿಟ್ಟರು. ಅವನ ತಂದೆ ತಾಯಿ ಕೂಡ ನಿನ್ನ ದುರಹಂಕಾರದಿಂದಲೇ ಇದೆಲ್ಲ ಆಯ್ತು ಎಂದು ಬೈದು ಸುಮ್ಮನಾದರು. ಆಸ್ತಿ ಪೂರ್ತಿ ಮಾರಿದ ಮೇಲೂ ಸಾಲ ತೀರಲಿಲ್ಲ. ಕೊನೆಗೆ ತಂದೆ ತಾಯಿ ಹತ್ತಿರ ಹೋಗಿ, ನಾನು ನಿಮಗೆ ಕೊಟ್ಟ ದುಡ್ಡು ಹಿಂದಿರುಗಿ ಕೊಡಿ ಎಂದು ಕೇಳಿದ. ಆಗ ಅವನ ತಂದೆ, ನೀನು ನನಗೆ ಕೊಟ್ಟ ದುಡ್ಡಿನಲ್ಲಿ ಈ ಮನೆ ಕಟ್ಟಿದ್ದೀನಿ. ಇನ್ನು ಉಳಿದಿರೋ ಸ್ವಲ್ಪ ದುಡ್ಡನ್ನು ಈ ವೃದ್ಧಾಪ್ಯದಲ್ಲಿ ನಮ್ಮ ಖರ್ಚಿಗಾಗಿ ಇಟ್ಟುಕೊಂಡಿದ್ದೀನಿ. ಈಗ ಅದನ್ನು ಕೂಡ ನಾನು ನಿನಗೆ ಕೊಟ್ಟು ಬಿಟ್ಟರೆ ನಾನು ನಿನ್ನ ತಾಯಿ ಎಲ್ಲಿಗೆ ಹೋಗೋದು? ಹಾಗಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೋ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟ. ತಂದೆ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಶಿವ ಹೃದಯ ಒಡೆದಂತಾಯಿತು. ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು. ಅವನನ್ನು ಸಮಾಧಾನಪಡಿಸುವವರು ಅವನ ಸುತ್ತ ಒಬ್ಬರೂ ಕಾಣಿಸಲಿಲ್ಲ. ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅವನು ಯಾರನ್ನು ನಂಬಿದ್ದನೋ ಅವರೆಲ್ಲರೂ ಅವನನ್ನು ಮೋಸ ಮಾಡಿದರು. ಆಸ್ತಿ ದುಡ್ಡು ಎಲ್ಲ ಹೋದರೂ ಪರವಾಗಿಲ್ಲ, ಆದರೆ ನನ್ನವರು ಅಂದುಕೊಂಡವರೇ ನನಗೆ ಮೋಸ ಮಾಡಿದರಲ್ಲ ಎಂದು ಶಿವಗೆ ತುಂಬಾ ದುಃಖವಾಯಿತು. ಆ ಸಮಯದಲ್ಲಿ ಅವನಿಗೆ ಸಾವೊಂದೇ ಅವನ ಸಮಸ್ಯೆಗೆ ಪರಿಹಾರ ಅನಿಸಿತು. ಆದರೆ ಮತ್ತೆ ಆ ಸನ್ಯಾಸಿ ನೆನಪಾದರು. ಈ ಸಲ ಕೊನೆಯದಾಗಿ ನನ್ನ ಸಮಸ್ಯೆಯನ್ನು ಗುರುಗಳಿಗೆ ಹೇಳಿ ನೋಡುತ್ತೇನೆ. ಅವರು ಇದೂ ಕೂಡ ದುಃಖ ಅಲ್ಲ, ನಿಜವಾದ ದುಃಖ ಬೇರೆ ಇದೆ ಅಂದರೆ ಆಗ ಖಂಡಿತ ನಾನು ಸಾಯುತ್ತೇನೆ ಅಂದುಕೊಂಡು ಸನ್ಯಾಸಿ ಹತ್ತಿರ ಹೋದ. ನಡೆದ ವಿಷಯವೆಲ್ಲ ಗುರುಗಳಿಗೆ ಹೇಳಿ ಜೋರಾಗಿ ಅತ್ತುಕೊಂಡ. ಆಗಲೂ ಕೂಡ ಆ ಸನ್ಯಾಸಿ, ನೋಡಪ್ಪ, ಇದಕ್ಕೂ ಮುಂಚೆಯೇ ಹೇಳಿದ್ದೇನೆ, ನಿನಗೆ ಜೀವನದಲ್ಲಿ ನಿಜವಾದ ದುಃಖ ಉಂಟಾದಾಗ ಮಾತ್ರ ನನ್ನ ಹತ್ತಿರ ಬಾ ಎಂದು. ಇದು ಕೂಡ ನಿಜವಾದ ದುಃಖವಲ್ಲ ಅಂದರು. ಈ ಸಲ ಶಿವಗೆ ತುಂಬಾನೇ ಕೋಪ ಬಂತು. ಗುರುಗಳೇ, ಪ್ರತಿ ಸಲ ನೀವು ನನ್ನ ದುಃಖವನ್ನು ಅವಮಾನಿಸುತ್ತಿದ್ದೀರಿ. ನಾನು ಎಷ್ಟೋ ದುಃಖದಿಂದ ಉತ್ತರ ಹುಡುಕಿಕೊಂಡು ನಿಮ್ಮ ಹತ್ತಿರ ಬಂದ ಪ್ರತಿ ಸಲ ನಿನ್ನದು ದುಃಖ ಅಲ್ಲ, ಹೋಗು ಅಂತ ನನ್ನನ್ನು ಹಿಂದೆ ಕಳಿಸುತ್ತಿದ್ದೀರಿ. ನಿಜವಾದ ದುಃಖ ಅಂದರೆ ಏನು ಎಂದು ಈಗಾಗಲೇ ನಿಮ್ಮನ್ನು ಕೇಳಿದೆ, ಆದರೆ ನೀವು ಉತ್ತರಿಸಲಿಲ್ಲ. ಈಗ ನೀವು ಉತ್ತರ ಕೊಡಲೇಬೇಕು ಎಂದು ಹೇಳಿದ. ಆಗ ಸನ್ಯಾಸಿ, ನೋಡಪ್ಪ, ನಿನಗೆ ಉಂಟಾದ ಈ ದುಃಖದಿಂದ ನೀನೇನು ಕಲಿತುಕೊಂಡೆಯೋ ಹೇಳು ಎಂದು ಕೇಳಿದರು. ಆಗ ಶಿವ, ಗುರುಗಳೇ, ನಾನು ತಿಳಿದುಕೊಂಡ ಕೆಲವು ವಿಷಯಗಳು ಹೇಳುತ್ತೀನಿ ಕೇಳಿ. ಯಾರು ನಮ್ಮ ಹತ್ತಿರ ಹಣವಿರುವಾಗ ನಮ್ಮ ಜೊತೆ ವಿಶ್ವಾಸವಾಗಿ, ಬೆಂಬಲವಾಗಿ, ಧೈರ್ಯವಾಗಿ ನಮ್ಮ ಹಿಂದೆ ನಿಲ್ಲುತ್ತಾರೋ ಖಂಡಿತ ಅವರು ಒಂದಲ್ಲ ಒಂದು ದಿನ ನಮಗೆ ಮೋಸ ಮಾಡುತ್ತಾರೆ. ಕಷ್ಟದಲ್ಲಂತೂ ಖಂಡಿತ ಅವರು ನಮ್ಮ ಜೊತೆ ಇರುವುದಿಲ್ಲ. ಹಣವಿರುವಾಗ ನಮ್ಮನ್ನು ಹೊಗಳಿದವರು ಆ ಹಣ ಖಾಲಿಯಾದಾಗ ನಮ್ಮನ್ನು ಹೀಯಾಳಿಸಿ ಮಾತನಾಡುತ್ತಾರೆ. ಜೀವನದಲ್ಲಿ ನಮಗೆ ಕಷ್ಟ ಬಂದಾಗ ನಮ್ಮ ಹಿಂದೆ ಬೆಂಬಲವಾಗಿ ನಿಂತುಕೊಂಡು ಯಾರು ನಮಗೆ ಧೈರ್ಯ ಕೊಡುತ್ತಾರೋ ಕೇವಲ ಅವರನ್ನು ಮಾತ್ರ ನಾವು ನಂಬಬೇಕು. ಅಂತವರು ಈ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಜನ ಇರುತ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ಅಂತವರನ್ನು ನಾವು ಕಳೆದುಕೊಳ್ಳಬಾರದು. ಇನ್ನು ನಿಜಾಯಿತಿಯಿಂದ ಧರ್ಮಬದ್ಧವಾಗಿ ವ್ಯಾಪಾರ ಮಾಡಬೇಕು. ಅಧರ್ಮವಾಗಿ ಹಣ ಸಂಪಾದನೆ ಮಾಡಬಾರದು. ಹಣದ ಮೇಲೆ ಎಷ್ಟು ವ್ಯಾಮೋಹ ಬೆಳೆಸಿಕೊಳ್ಳುತ್ತೀವೋ ಅಷ್ಟು ನಾವು ನಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೀವಿ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯೂ ಸಹ ಎಲ್ಲ ಸಮಯದಲ್ಲೂ ನಮಗೆ ಸಹಾಯ ಮಾಡಲು ಆಗದು. ಇದೆಲ್ಲ ನಾನು ನನ್ನ ಅನುಭವದಿಂದ ತಿಳಿದುಕೊಂಡೆ ಎಂದು ಹೇಳಿದ. ಆಗ ಗುರುಗಳು ಇದಕ್ಕೂ ಮುಂಚೆ ಮರದ ಕೆಳಗಡೆ ಅವಿತಿಟ್ಟಂತ ಚಿನ್ನದ ನಾಣ್ಯಗಳನ್ನು ಶಿವಗೆ ಕೊಟ್ಟು, ನಿನಗೆ ನಿಜವಾದ ದುಃಖ ಉಂಟಾದಾಗ ಮತ್ತೆ ನನ್ನ ಹತ್ತಿರ ಬಾ ಎಂದು ಹೇಳಿದರು. ಆ ಹಣ ನೋಡಿದ ತಕ್ಷಣ ಶಿವ ಮನಸ್ಸಿಗೆ ತುಂಬಾನೇ ಸಂತೋಷವಾಯಿತು. ಮತ್ತೆ ಬೆಟ್ಟದಷ್ಟು ಆಸೆ ಚಿಗುರಿತು. ಆ ಸನ್ಯಾಸಿಗೆ ಕೃತಜ್ಞತೆಗಳು ಹೇಳಿ ಆ ಕೊಂಚ ಹಣದಿಂದ
ಮತ್ತೆ ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಿದ. ಮೊದಲಿನಂತಲ್ಲದೆ ಈ ಸಲ ನ್ಯಾಯವಾಗಿ ವ್ಯಾಪಾರ ಮಾಡಿದ. ಹೆಚ್ಚು ಲಾಭಕ್ಕಾಗಿ ಆಸೆ ಪಡಲಿಲ್ಲ. ಇರುವುದರಲ್ಲಿ ತೃಪ್ತಿಯಾಗಿ ಬದುಕುವುದು ಕಲಿತುಕೊಂಡ. ಸ್ನೇಹಿತರು, ಬಂಧುಗಳು ಎಲ್ಲರನ್ನೂ ಸ್ವತಃ ಅವನೇ ದೂರ ಇಟ್ಟ. ಒಂದು ದಿನ ಹಠಾತ್ತನೆ ಅವನ ತಂದೆ ತಾಯಿ ಇಬ್ಬರು ಒಂದೇ ಸಲ ಪ್ರಾಣ ಬಿಟ್ಟರು. ತಂದೆ ತಾಯಿ ಅಂದರೆ ಶಿವಗೆ ತುಂಬಾ ಪ್ರೀತಿ. ಹಾಗಾಗಿ ಅವರ ಸಾವನ್ನು ಅವನಿಂದ ಸಹಿಸಲಾಗಲಿಲ್ಲ. ಪ್ರಪಂಚದಲ್ಲಿ ಎಲ್ಲರನ್ನೂ ದೂರ ಮಾಡಿದ ಅವನಿಗೆ ಇದ್ದ ಒಂದೇ ಒಂದು ರಕ್ತ ಸಂಬಂಧ ಅಂದರೆ ಅವನ ತಂದೆ ತಾಯಿ ಮಾತ್ರ. ಈಗ ಅವರನ್ನು ಕಳೆದುಕೊಂಡು ಅವನ ಜೀವನವೇ ಶೂನ್ಯ ಅನಿಸಿತು. ಅವರಿಗೆ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿದ. ತಂದೆ ತಾಯಿಯ ದೇಹ ಚಿತೆಯಲ್ಲಿ ಉರಿಯುತ್ತಿದ್ದರೆ ಅದನ್ನು ನೋಡಿದ ಶಿವ ಹೃದಯ 100 ಚೂರುಗಳಾದಷ್ಟು ನೋವಾಗುತ್ತಿತ್ತು. ಅದರ ನಂತರ ಶಿವ ಅವನ ಮನೆಯನ್ನು ಬಿಟ್ಟು ತಂದೆ ತಾಯಿ ಇದ್ದ ಮನೆಗೆ ಹೋದ. ಅಲ್ಲಿ ಅವನ ಕಣ್ಣಿಗೆ ಸ್ವಲ್ಪ ಹಣ ಕಾಣಿಸಿತು. ಆ ಹಣ ಅವನ ತಂದೆ ತಾಯಿ ಅದುವರೆಗೂ ಅವರಿಗಾಗಿ ಬಚ್ಚಿಟ್ಟುಕೊಂಡಿದ್ದಂಥ ಹಣವಾಗಿತ್ತು. ಆ ಹಣಕ್ಕಾಗಿ ಎಷ್ಟೋ ಹಂಬಲಿಸಿದ್ದರು. ಆ ಹಣಕ್ಕಾಗಿ ಎಷ್ಟೋ ಗಲಾಟೆಗಳು ಮಾಡಿದ್ದರು. ಆ ಹಣಕ್ಕಾಗಿ ಮಗನಿಗೆ ಕಷ್ಟ ಬಂದರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಆ ಹಣಕ್ಕಾಗಿ ಸ್ವಂತ ಮಗನೊಂದಿಗೂ ಸಂಬಂಧ ಕಳೆದುಕೊಂಡಿದ್ದರು. ಈಗ ಅದೇ ಹಣವನ್ನು ಬಿಟ್ಟು ಹೊರಟು ಹೋದರು. ಸಾಯುವ 1 ಗಂಟೆ ಮುಂಚೆ ಕೂಡ ಇದೇ ಹಣಕ್ಕಾಗಿ ಅವರು ಯಾರ ಜೊತೆ ಬೇಕಾದರೂ ಗಲಾಟೆ ಮಾಡಲು ಸಿದ್ಧವಾಗಿದ್ದರು. ಆದರೆ ಈಗ ಆ ಹಣದಲ್ಲಿ 1 ರೂಪಾಯಿ ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಇದೇ ವಿಷಯಗಳನ್ನು ಯೋಚಿಸುತ್ತಾ ಶಿವ ಆ ರಾತ್ರಿ ನಿದ್ದೆ ಕೂಡ ಮಾಡಲಿಲ್ಲ. ಅವನ ಮನಸ್ಸಿಗೆ ತುಂಬಾನೇ ನೋವಾಯಿತು. ಮತ್ತೆ ಸನ್ಯಾಸಿ ನೆನಪಾದರು. ಈ ಸಲ ಹೋಗಿ ಕೇಳೋಣ. ಆ ಸನ್ಯಾಸಿ ನನ್ನದು ನಿಜವಾದ ದುಃಖ ಅಲ್ಲ ಅಂದರೂ ಪರವಾಗಿಲ್ಲ, ಅವರನ್ನು ನೋಡಿದರೆ ನನಗೆ ತೃಪ್ತಿ ಸಿಗುತ್ತದೆ ಅಂದುಕೊಂಡು ಸನ್ಯಾಸಿಯ ಹತ್ತಿರ ಹೋದ. ಕುಮಾರ, ಈಗ ನಿನಗೆ ಏನಾದರೂ ದುಃಖವಿದೆಯಾ ಅಂದರು ಸನ್ಯಾಸಿ. ಗುರುಗಳೇ, ಯಾವ ದುಃಖವೂ ಇಲ್ಲ. ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಸುಖವಿದೆ, ಹಣವಿದೆ, ಎಲ್ಲವೂ ಇದೆ. ಆದರೆ ನಿನ್ನೆ ನನ್ನ ತಂದೆ ತಾಯಿ ಇಬ್ಬರು ಒಂದೇ ಸಲ ಮೃತಪಟ್ಟರು. ಹಾಗಾಗಿ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ ಎಂದು ಹೇಳಿದ. ಆಗ ಸನ್ಯಾಸಿ, ಕುಮಾರ, ಇದರಲ್ಲಿ ನೋವು ಪಡುವ ಅಗತ್ಯ ಏನು? ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ನೀನು ಕೂಡ ಯಾವುದೋ ಒಂದು ದಿನ ಸಾವನ್ನಪ್ಪುತ್ತೀಯ. ಇವತ್ತು ಬೇಕಾದರೂ ನೀನು ಸಾಯಬಹುದು ಅಂದರು ಸನ್ಯಾಸಿ. ಆಗ ಶಿವ, ಗುರುಗಳೇ, ಏನು ಮಾತನಾಡುತ್ತಿದ್ದೀರಿ? ನಾನಿನ್ನು ಯುವಕ ಎಂದು ಹೇಳಿದ. ಆಗ ಸನ್ಯಾಸಿ, ನೋಡಪ್ಪ, ಮೊದಲು ನೀನು ಆ ಭ್ರಮೆಯಿಂದ ಹೊರಗೆ ಬಾ. ಸಾವು ಕೇವಲ ವೃದ್ಧರಿಗೆ ಮಾತ್ರ ಬರುವುದಿಲ್ಲ. ಯುವಕರಿಗೆ, ಬಾಲಕರಿಗೆ, ಹಸುಕೂಸುಗಳಿಗೂ ಬರುತ್ತದೆ. ಸಾವಿಗೂ ವಯಸ್ಸಿಗೂ ಸಂಬಂಧವಿಲ್ಲ. ಅದಕ್ಕೆ ಬಡವ, ಶ್ರೀಮಂತ, ದೊಡ್ಡವನು, ಚಿಕ್ಕವನು, ಹೆಣ್ಣು, ಗಂಡು, ಮನುಷ್ಯ, ಪ್ರಾಣಿ, ಪಕ್ಷಿ, ಹುಳ, ಕುಲ, ಮತ, ಜಾತಿ, ಭೇದ ಭಾವ ಇರುವುದಿಲ್ಲ. ಸಾವು ಯಾರ ಮೇಲೆಯೂ ಕನಿಕರ ತೋರುವುದಿಲ್ಲ ಎಂದು ಹೇಳಿದರು. ಆ ಮಾತು ಕೇಳಿದ ತಕ್ಷಣ ಶಿವ ಮನಸ್ಸಿನಲ್ಲಿ ಹೆದರಿಕೆ ಶುರುವಾಯಿತು. ಅಯ್ಯೋ, ಗುರುಗಳ ಹತ್ತಿರ ಬಂದರೆ ಮನಸ್ಸಿಗೆ ತೃಪ್ತಿಯಾಗುತ್ತದೆ ಅಂದುಕೊಂಡರೆ ಹೆದರಿಕೆಯಾಗುತ್ತಿದೆಯಲ್ಲ ಅಂದುಕೊಂಡು ಅಲ್ಲಿಂದ ಮನೆಗೆ ಓಡಿ ಹೋಗಿ ಒಂದು ಕೋಣೆಯೊಳಗೆ ಒಂಟಿಯಾಗಿ ಕೂತು ಈ ರೀತಿ ಯೋಚಿಸಿದ. ಅಷ್ಟಕ್ಕೂ ನಾನು ಯಾರು? ಏನು ಮಾಡುತ್ತಿದ್ದೀನಿ? ಏನನ್ನು ಸಾಧಿಸಲು ನಾನು ಈ ಭೂಮಿಯ ಮೇಲೆ ಬಂದೆ? ಒಬ್ಬ ಮನುಷ್ಯ ಏನು ಮಾಡಬೇಕು? ಅವನಿಗೆ ಯಾವುದರಲ್ಲಿ ಸುಖ ಸಿಗುತ್ತದೆ? ವಸ್ತುಗಳನ್ನು ಹಾಗೂ ಸುಖವನ್ನು ಅನುಭವಿಸಿ ಸಾಯುವುದೇ ಬದುಕ, ಅಥವಾ ಹಣ ಸಂಪಾದಿಸುವುದೇ ಬದುಕ? ನಾನು ಜೀವನದಲ್ಲಿ ಕಷ್ಟ, ಸುಖ, ಬಡತನ, ಶ್ರೀಮಂತಿಕೆ ಎಲ್ಲವನ್ನೂ ನೋಡಿದ್ದೇನೆ. ಆದರೂ ನನಗೆ ಎಲ್ಲೂ ಕೂಡ ತೃಪ್ತಿ ಸಿಗಲಿಲ್ಲ. ಯಾವುದೋ ಒಂದು ರೂಪದಲ್ಲಿ ದುಃಖ ನನ್ನನ್ನು ಹಿಂಬಾಲಿಸುತ್ತಿದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಅವನಿಗೆ ಸಿಗಲಿಲ್ಲ. ಮನಸ್ಸಿನಲ್ಲಿ ಸಮಾಧಾನವಿಲ್ಲ.
ಮತ್ತೆ ಗುರುಗಳ ಹತ್ತಿರ ಹೋದ. ಅವನ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ. ಆಗ ಸನ್ಯಾಸಿ, ಕುಮಾರ, ನಿನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿ ಈಗ ನಿನಗೆ ದುಃಖ ಉಂಟಾಗಿದೆ. ಇದೇ ನಿಜವಾದ ದುಃಖ. ನಾವು ಯಾರು, ಏನು ಮಾಡುತ್ತಿದ್ದೀವಿ, ಏನು ಮಾಡಬೇಕು, ಯಾವುದಕ್ಕಾಗಿ ಈ ಭೂಮಿಯ ಮೇಲೆ ಬಂದಿದ್ದೀವಿ, ಇದೆಲ್ಲವೂ ತಿಳಿದುಕೊಳ್ಳದೇ ಇರುವುದೇ ನಿಜವಾದ ದುಃಖ. ಇವುಗಳಿಗೆ ನಾನು ಉತ್ತರ ಕೊಡುತ್ತೇನೆ, ಕೇಳು. ಕುಮಾರ, ನಾವು ಜೀವನದಲ್ಲಿ ಏನನ್ನು ಸಂಪಾದನೆ ಮಾಡಬೇಕೆಂದು ಆಸೆ ಪಡುತ್ತೀವಿ ಎಂದು ಕೇಳಿದರು. ಗುರುಗಳೇ, ಎಲ್ಲರೂ ಕೂಡ ಹಣ, ಆಸ್ತಿ, ಸ್ನೇಹಿತರು, ಸಂಬಂಧಿಕರು, ಗೌರವ, ಕೀರ್ತಿ ಹಾಗೂ ಪ್ರತಿಷ್ಠೆ ಸಂಪಾದನೆ ಮಾಡಬೇಕು ಅಂದುಕೊಳ್ಳುತ್ತಾರೆ ಅಂದ ಶಿವ. ಕುಮಾರ, ಇದೆಲ್ಲವೂ ನಾವು ಸಂಪಾದನೆ ಮಾಡಿದ ಮೇಲೆ ಮೃತಪಟ್ಟರೆ ಇದರಲ್ಲಿ ಯಾವುದಾದರೂ ಒಂದನ್ನು ನಾವು ನಮ್ಮ ಜೊತೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದಾ ಅಂದರು ಸನ್ಯಾಸಿ. ಇಲ್ಲ ಗುರುಗಳೇ, ಯಾವುದನ್ನು ನಾವು ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ನನ್ನ ತಂದೆ ತಾಯಿ ಕೂಡ ಮೃತಪಟ್ಟರು. ಅವರು ಜೀವನದಲ್ಲಿ ಸಂಪಾದನೆ ಮಾಡಿದ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೊರಟು ಹೋದರು ಅಂದ ಶಿವ. ಕುಮಾರ, ಚೆನ್ನಾಗಿ ಯೋಚಿಸು. ಪ್ರತಿ ಮನುಷ್ಯ ಅವರು ಯಾರೆಂದು ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಸಹ ಪ್ರೀತಿಯಲ್ಲಿ, ವ್ಯಾಮೋಹದಲ್ಲಿ, ಕೋಪದಲ್ಲಿ, ಕ್ರೂರತ್ವದಲ್ಲಿ, ಹಣದಲ್ಲಿ, ಸಂಪತ್ತಿನಲ್ಲಿ, ಕೀರ್ತಿ ಪ್ರತಿಷ್ಠೆಯಲ್ಲಿ, ನ್ಯಾಯ ಧರ್ಮದಲ್ಲಿ, ಜಾತಿಯಲ್ಲಿ, ಇತರರನ್ನು ಮೋಸ ಮಾಡುವುದರಲ್ಲಿ, ಈ ಯಾವುದೋ ಒಂದು ವಿಚಾರದಲ್ಲಿ ಸಿಲುಕಿಕೊಂಡು ಅಲ್ಲೇ ಸುತ್ತುತ್ತಿರುತ್ತೀವಿ. ಅನಗತ್ಯ ವ್ಯಾಮೋಹದಲ್ಲಿ ಸಿಲುಕಿಕೊಂಡು ಶಕ್ತಿಯುತವಾದ ಜೀವನವನ್ನು ನಾಶ ಮಾಡುತ್ತೀವಿ. ಸಾಧಾರಣವಾಗಿ ಮನುಷ್ಯ ಜೀವನದಲ್ಲಿ ಉಂಟಾಗುವ ಪ್ರತಿ ಭಾವನೆಯನ್ನು ದುಃಖ ಎಂದು ಪರಿಗಣಿಸಿ ಅದಕ್ಕೆ ಪರಿಹಾರ ಹುಡುಕಲು ಪರಿತಪಿಸುತ್ತಾನೆ. ಆದರೆ ಯಾವಾಗಲೂ ಅದಕ್ಕೆ ಉತ್ತರ ಮಾತ್ರ ಸಿಗುವುದಿಲ್ಲ. ಏಕೆಂದರೆ ಅದು ನಿಜವಾದ ದುಃಖವೇ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಪರಿಸ್ಥಿತಿಯಿಂದ ದುಃಖ ಹೊಂದುತ್ತಾನೆ. ಕೆಲ ಸಮಯದ ಬಳಿಕ ಆ ಸಮಸ್ಯೆ ಬಗೆಹರಿದ ನಂತರ ಹೊಸ ಸಮಸ್ಯೆ ಶುರುವಾಗುತ್ತದೆ. ಮತ್ತೆ ಹೊಸ ದುಃಖ ಶುರುವಾಗುತ್ತದೆ. ಇನ್ನು ಕೊನೆಗೆ ಅವರಿಗೆ ಒಂದೇ ಒಂದು ಉತ್ತರ ಇರುತ್ತದೆ, ಅದುವೇ ಸಾವು. ಎಲ್ಲವೂ ಮುಗಿದು ಹೋಯಿತು, ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂದುಕೊಳ್ಳುತ್ತಾರೆ. ಆದರೆ ಅದು ಕೂಡ ಅವರ ಸಮಸ್ಯೆಗೆ ಪರಿಹಾರ ಎಂದೂ ಆಗಲ್ಲ. ಇದಕ್ಕೆ ಪರಿಹಾರ ಒಂದೇ ಒಂದು. ಮನುಷ್ಯ ಮೊದಲು ಅವನು ಯಾರು ಎಂದು ತಿಳಿದುಕೊಳ್ಳಬೇಕು. ಸಂಸಾರದಲ್ಲಿ, ಬಂಧನದಲ್ಲಿ, ಕೋರಿಕೆಗಳಲ್ಲಿ ಸಿಲುಕಿಕೊಂಡ ಅವನ ಶಾಶ್ವತವಾದ ಶಕ್ತಿಯನ್ನು ಮತ್ತೆ ಅವನು ವಶಪಡಿಸಿಕೊಳ್ಳಬೇಕು. ಅವುಗಳಿಂದ ವಿಮುಕ್ತಿ ಪಡೆಯಬೇಕು. ಆ ಶಕ್ತಿಯನ್ನು ವಶಪಡಿಸಿಕೊಂಡ ನಂತರ ಅವನನ್ನು ಅವನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಸಾವೇ ಪರಿಹಾರ ಅಂದುಕೊಂಡಾಗ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಾರೋ ಅದನ್ನು ಒಂದು ಸಲ ಯೋಚಿಸಬೇಕು. ಯಾವ ಸಮಸ್ಯೆಯೂ ಕೂಡ ಸಾವಿಗಿಂತ ದೊಡ್ಡದಲ್ಲ. ಪ್ರತಿ ಮನುಷ್ಯನೊಳಗೂ ಅನಂತವಾದ ಶಕ್ತಿ ಇರುತ್ತದೆ. ಅದನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವುದೇ ಜೀವನ ಅಂದರು ಸನ್ಯಾಸಿ. ಆಗ ಶಿವ, ಗುರುಗಳೇ, ಹಾಗಾದರೆ ಎಲ್ಲರೂ ಅವರವರ ಸಂಸಾರ ಬಂಧನವನ್ನು ಬಿಟ್ಟು ಬಿಡಬೇಕಾ? ಕೋರಿಕೆಗಳನ್ನು ಕೊಂದು ಹಾಕಬೇಕಾ? ಹಣ, ಸಂಪತ್ತು, ಆಸ್ತಿ ಕೂಡಿಡಬಾರದ? ಯಾರನ್ನು ಪ್ರೀತಿಸಬಾರದಾ ಎಂದು ಕೇಳಿದ. ಆಗ ಸನ್ಯಾಸಿ, ಕುಮಾರ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇದೆಲ್ಲವೂ ಒಂದು ದೊಡ್ಡ ಬೆಟ್ಟದ ಮೇಲಿಂದ ಕೆಳಗೆ ಉರುಳಿಕೊಂಡು ಬರುತ್ತಿರುವ ಒಂದು ದೊಡ್ಡ ಬಂಡೆಕಲ್ಲಿನಂತೆ. ಆ ಬಂಡೆಕಲ್ಲಿನ ಮೇಲೆ ಆ ಬೆಟ್ಟಕ್ಕೆ ಯಾವ ನಿಯಂತ್ರಣವೂ ಇರುವುದಿಲ್ಲ. ಕೆಳಗೆ ಉರುಳುತ್ತಿರುವ ಬಂಡೆಯನ್ನು ನೋಡುವುದು ಬಿಟ್ಟು ಆ ಬೆಟ್ಟಕ್ಕೆ ಏನೂ ಮಾಡಲು ಸಾಧ್ಯವಾಗದು. ಆದರೆ ಮನುಷ್ಯ ಹಾಗಲ್ಲ. ಅವನ ಮನಸ್ಸನ್ನು ಆಧೀನದಲ್ಲಿ ಇಟ್ಟುಕೊಂಡು ಅವನನ್ನವನು ತಿಳಿದುಕೊಂಡರೆ ಅವನು ಮಾಡೋ ಪ್ರತಿ ಕೆಲಸ ಅವನ ಆಧೀನದಲ್ಲಿ ಇರುತ್ತದೆ. ಕೋರಿಕೆಗಳು ಕೂಡ ಅವನ ಆಧೀನದಲ್ಲೇ ಇರುತ್ತದೆ. ಮನುಷ್ಯನ ದೇಹದೊಳಗೆ ಅದ್ಭುತವಾದ ಅನಂತವಾದ ಶಕ್ತಿ ಇರುತ್ತದೆ. ಆದರೆ ಅದು ವ್ಯರ್ಥವಾದ ಕೋರಿಕೆಗಳು, ವಸ್ತುಗಳು,
ಅನಗತ್ಯ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ಯಾವುದಕ್ಕೂ ಉಪಯೋಗವಾಗದೆ ಮನುಷ್ಯ ತನ್ನ ಮೇಧಾಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಮನುಷ್ಯ ಮೊದಲು ಅವನನ್ನವನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಅಂದರು ಸನ್ಯಾಸಿ. ಗುರುಗಳು ಹೇಳಿದ ಅದ್ಭುತವಾದ ಮಾತುಗಳು ಶಿವನಿಗೆ ಅವನನ್ನವನು ತಿಳಿದುಕೊಳ್ಳುವಂತೆ ಮಾಡಿತು. ಅವನೊಳಗಿರುವ ಶಕ್ತಿಯನ್ನು ಅವನಿಗೆ ನೆನಪು ಮಾಡಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.